ಸುಮ್ಮನೆ ಕೂತಿರ್ತೀರಾ, ತುಂಬಾ ಬೇಜಾರಾಗಿರುತ್ತೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇರಲ್ಲ. ಅವಾಗ ಏನೋ ಒಂದ್ ಕಡೆ ನೋಡ್ತೀರಾ, ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಕಾರಲ್ಲಿ ಹೋಗ್ತಾ ಇರ್ತೀರಾ, ಅವಾಗ ನಿಮ್ಗೆ ರ್ಯಾಂಡಮ್ ಆಗಿ ಒಂದ್ ನಂಬರ್ಗಳು ಕಾಣಿಸ್ತವೆ. ಅಂದ್ರೆ 00, 000 ಈ ತರ, 11, 111 ಈ ತರ ನಿಮ್ಗೆ ನಂಬರ್ಸ್ ಕಾಣಿಸ್ತವೆ. ಆ ನಂಬರ್ಸ್ ನ ಸಂಕೇತ ಏನು ಅಂತ ನಿಮ್ಗೆ ಗೊತ್ತಿದ್ಯಾ ಫ್ರೆಂಡ್ಸ್? ನೀವು ಪ್ರಪಂಚದಲ್ಲಿ ಒಬ್ರೇ ಅಲ್ಲ, ನಿಮ್ಮ ಜೊತೆ ಯೂನಿವರ್ಸ್ ನ ಒಂದು ಶಕ್ತಿ ಇದೆ, ಅದು ಏಂಜಲ್ಸ್ ಅಂತ ಕರಿತೀವಿ. ಏಂಜಲ್ಸ್ ಯಾವಾಗ್ಲೂ ನಿಮ್ಮ ಜೊತೆ ನಿಂತಿರ್ತಾರೆ, ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಕಾಯ್ತಾ ಇರ್ತಾರೆ. ಬಟ್ ಅವರನ್ನ ಗುರುತಿಸಿ ಕರೆಯುವಂತ ಕೆಲಸ ನಾವು ಮಾಡ್ತಾ ಇಲ್ಲ, ಹಾಗಾಗಿ ನಮ್ಗೆ ಸಮಸ್ಯೆಗಳು ಜಾಸ್ತಿ ಬರ್ತಾ ಇದೆ. ಅದೇ ರೀತಿ ನೀವು ಹಿಂಗ್ ನೋಡುವಾಗ ನಿಮ್ಗೆ 00, 000, 0004 ಟೈಮ್ ಈ ತರ ಏನಾದ್ರು ಕಾಣಿಸ್ತಾ ಇದೆ ಅಂದ್ರೆ ಅದರ ಅರ್ಥ ನಿಮ್ಮ ಹಳೆಯ ನೆನಪುಗಳು, ಹಳೆಯ ನೋವುಗಳು ಎಲ್ಲ ಕಂಪ್ಲೀಟ್ ಆಗಿ ಹೋಗಿ ಹೊಸ ಜೀವನ ನಿಮ್ದು ಸ್ಟಾರ್ಟ್ ಆಗ್ತಾ ಇದೆ ಅಂತ. ಈ ಏಂಜಲ್ ನಂಬರ್ನ ನೀವು ನೋಡಿದ್ರೆ ಅಂದ್ಕೊಳ್ಳಿ, 0000 ಅಥವಾ 000 ಕಾಣಿಸ್ತಾ ಇದೆ ಅಂದ್ರೆ ನನ್ನ ಎಲ್ಲ ಹಳೆಯ ನೆನಪುಗಳು, ಕೆಟ್ಟ ನೆನಪುಗಳು, ಹಳೆಯ ಕಷ್ಟಗಳು ಕಳೆದು ಹೊಸ ಜೀವನ ನಿಮ್ದು ಸ್ಟಾರ್ಟ್ ಆಗ್ತಾ ಇದೆ ಅಂತ ನಿಮ್ಗೆ ಯೂನಿವರ್ಸ್ ಸಿಗ್ನಲ್ ಅನ್ನ ಕೊಡ್ತಾ ಇರುತ್ತೆ. ಅದು ನೋಡಿದ ತಕ್ಷಣ ನೀವು ಚೇರಪ್ ಆಗಿ ಇನ್ಮೇಲೆ ನಂದು ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ ಅಂತ. ಹೀಗೆ ಏಂಜಲ್ಸ್ ಬಗ್ಗೆ ಮತ್ತೆ ಏಂಜಲ್ಸ್ ನಂಬರ್ಸ್ ಬಗ್ಗೆ ತಿಳ್ಕೋಬೇಕು, ಅದ್ರ ಬಗ್ಗೆ ಮಾಹಿತಿ ಬೇಕು, ನಾನು ತುಂಬಾ ಕ್ಯೂರಿಯಾಸಿಟಿ ಇದ್ದೀನಿ, ಇದ್ರ ಬಗ್ಗೆ ನನಗೆ ತಿಳ್ಕೋಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಹಾಕಿ. ಇನ್ನು ಹೆಚ್ಚಿನ ವಿಡಿಯೋಗಳನ್ನ ನಾನು ಪ್ರತಿ ದಿವಸ ಮಾಡಿ ಹಾಕ್ತೇನೆ. ಏಂಜಲ್ಸ್ ಬಗ್ಗೆ ತಿಳ್ಕೊಂಡು ಅದರನ್ನ ಅಳವಡಿಸ್ಕೊಂಡು ನಿಮ್ಮ ಜೀವನವನ್ನ ಬೆಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.